ನಮಸ್ತೆ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಮಾಡಿದೆ, ಬೇಗನೆ ಆಯಿತು, 10:30ಗೆ ಮುಗೀತು. ತುಂಬ ಚೆನ್ನಾಗಿರುತ್ತದೆ, ಸುಲಭವಾಗಿ ಮಾಡಿಕೊಳ್ಳೋದು. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ನಾನು. ತುಂಬ ಬೇಗನೆ ಆಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಗ್ಗರಣೆಗೆ ಏಲಕ್ಕಿ, ಚಕ್ಕೆ, ಲವಂಗ, ಅನನಸ್ಸು, ಎಲ್ಲ ಈ ಥರ ಸ್ಪೈಸ್ ಐಟಮ್ಸ್ಗಳೆಲ್ಲ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಒಗ್ಗರಣೆಗೆ. ಪಲಾವ್ ಎಲೆ, ಹಸಿರುಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹಣ್ಣು. ನಾನು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಸಿಮೆಣ್ಸಿಕಾಯಿನ ತುದಿನಲ್ಲಿ ಒಂದು ಸ್ವಲ್ಪ ಸೀಡ್ ಮಾಡಿಕೊಂಡ್ರೆ ಸಾಕು, ಸಣ್ಣಗೆ ಹೆಚ್ಚೋದೇನು ಬೇಡ. 4-5 ತೊಗೊಂಡಿದ್ದೀನಿ, ಖಾರ ಇದೆ ಅಂತ ಹೇಳಿ ಸಾಕು ಅಂತ. ಈ ಥರ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಪಲಾವ್ ಎಲೆ ಫಸ್ಟ್ ಹಾಕಬೇಕು. ಅದು ಘಮ ಪರಿಮಳ ಬರ್ತದೆ. ಅದರ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿಗಳಿಗೆ, ಪಲಾವ್ಗಳಿಗೆಲ್ಲ ಹಾಕಿ. ನಂತರ ಹಸಿರುಮೆಣ್ಸಿನ್ಕಾಯಿ, ಈ ಥರ ಅದು ಸ್ವಲ್ಪ ಎಲ್ಲ ಒಗ್ಗರಣೆಯಲ್ಲೇ ಮಾಗಿಸಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಮಾಡಿಬಿಟ್ರೆ ಅದ್ರದ್ದು ಖಾರ ಎಲ್ಲ ಬಿಟ್ಕೊಳ್ಳುತ್ತದೆ, ಚೆನ್ನಾಗಾಗ್ತದೆ ಆವಾಗ. ನೋಡಿ, ಈ ರೀತಿ ಹಾಕಬೇಕು ಒಗ್ಗರಣೆ ಆದಾಗ. ನಂತರ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿರ್ತದೆ. ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ತೀವಿ ಒಂದೇ ಸಲನೇ. ಅದು ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ. ಈ ಥರ ಬಾಡಿಸ್ಕೊಂಡಿದ್ದರೆ ಈ ರೀತಿ ಆಗುತ್ತೆ. ಈ ಥರ ಬಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಪುರಿನ, ಜಾಸ್ತಿ ಏನು ಬೇಡ ಇದಕ್ಕೆ. ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಥರ ಉದ್ದಿದ್ದಕ್ಕೆ ತೆಲುಗು ಇಟ್ಕೊಂಡ್ರೆ ಸಾಕು. ನಾನು ಸಣ್ಣಗಿತ್ತು ಅಂತ 4-5 ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿ ದಪ್ಪ ಇದ್ದರೆ 2 ಈರುಳ್ಳಿ ಆದರೆ ಸಾಕಾಗುತ್ತೆ. ಅದಕ್ಕೊಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಉಪ್ಪು ಹಾಕ್ಕೊಂಡು, ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ನಂತರ ಇದಕ್ಕೆ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಬಿಟ್ಟು ಈಗ ಬಾಡಿಸಿದ್ರೆ ಸಾಕು. ಅದು ಪರಿಮಳ ಎಲ್ಲ ಬಿಟ್ಕೊಳ್ಳುತ್ತೆ, ಇದರೊಳಗಡೆ ಒಗ್ಗರಣೆನೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಚಿಕನ್ ತೊಳೆದಿಟ್ಕೊಂಡಿದ್ದೆ, ಈ ಥರ ಚಿಕನ್ ಪೀಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು, ಒಂದು 1/4 kg ಚಿಕನ್ ಪೀಸ್ ಇದೆ. ಚಿಕನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚಿಕನ್ದೆಲ್ಲ ವಾಸನೆ ಹೋಗಬೇಕು. ಇದರಲ್ಲೇ ತುಂಬ ಚೆನ್ನಾಗಾಗ್ತದೆ. ನೋಡಿ, ಈ ರೀತಿ ಆಗಬೇಕು. ಚಿಕನ್ ಬಿಟ್ಕೊಂಡು ಈ ಥರ ಕಲರ್ ಕಾಣಬೇಕು. ನಂತರ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೋಡಿ, ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸಾಕು ಅಷ್ಟೇ. ಸ್ವಲ್ಪ ಅದಕ್ಕೆ ಉಪ್ಪು, ಕಲ್ಲು ಉಪ್ಪು ಬರ್ತದೆ, ಕಲ್ಲು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದೇ ಸಲಕ್ಕೆ ಉಪ್ಪು ಹಾಕ್ತಿರ್ತೀನಿ, ಅದು ಪದೇ ಉಪ್ಪು ಹಾಕೋದಿಲ್ಲ. ನನಗೆ ಅಂದಾಜು ಮೇಲೆ ಗೊತ್ತಾಗುತ್ತದೆ. ಒಂದು ಸ್ವಲ್ಪ ಒಂದು ಇಷ್ಟು ಉಪ್ಪು ಹಾಕ್ತಿರ್ತೀನಿ ನಾನು. ಒಂದು ಗ್ಲಾಸ್ ಹಾಕಿದ್ವಿ ಅಂತ ಹೇಳಿ ಇಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಪದೇ ಉಪ್ಪು ಹಾಕೋದಿಲ್ಲ ನಾನು. ಮತ್ತು ಇಷ್ಟು ಹಾಕ್ಬಿಟ್ಟು ನೋಡಿ, ಈ ರೀತಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ. ಅದರಲ್ಲಿ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮನೆಯಲ್ಲೇ ಗರಂ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು 1.5 ಸ್ಪೂನ್ ಹಾಕ್ಕೊಳ್ತೀನಿ, ಸಣ್ಣ ಸ್ಪೂನಲ್ಲಿ. ತುಂಬ ಸಣ್ಣ ಸ್ಪೂನ್ ಇರುತ್ತೆ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಸಾಕಷ್ಟೇ. ಇದು ಅಚ್ಚ ಖಾರದ ಪುಡಿ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಇದಕ್ಕೆ ಆಲ್ರೆಡಿ ಆಗಲೇ. ಮತ್ತು ಗರಂ ಮಸಾಲೆ ಪುಡಿ ಎಲ್ಲ ಇರ್ತದೆ, ಅದಕ್ಕೆ ಸಾಕು ಅಷ್ಟೇ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ನೋಡಿ, ಈ ರೀತಿ ಬರಬೇಕು. ಮಿಕ್ಸ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲೇ ಸ್ವಲ್ಪ ಚಿಕನ್ ಮುಕ್ಕಾಲು ಭಾಗ ಬೆಂದುಬಿಟ್ಟಿರುತ್ತೆ. ಇದರಲ್ಲೇ ಇದಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನು ಟೊಮೊಟೊ ಯಾವಾಗಲೂ ಹಾಕೋದು. ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರದ್ದೆಲ್ಲ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ, ಚೆನ್ನಾಗಿಯೇ ಬಿಟ್ಕೊಳ್ಳುತ್ತೆ. ನೋಡಿ, ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಅಷ್ಟೇ ಸಾಕು. ಅದು ಅಕ್ಕಿ ಗ್ಲಾಸ್ ತೊಗೊಂಡ್ರೆ 3 ಜನ ತಿನ್ಬೋದು ಬಿರಿಯಾನಿನ. ಚೆನ್ನಾಗಾಗ್ತದೆ ಅದರಲ್ಲಿ. ನೋಡಿ, ಈ ರೀತಿ ಬರಬೇಕು ಫ್ರೈ ಆದಾಗ. ನೋಡಿ, ಈ ಕಲರ್ ಥರ ಬಿಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರ್ತದೆ ಮಾತ್ರ. ಈ ನಂತರ ನಾವು ಅಕ್ಕಿ ತೊಳೆದು ಇಟ್ಕೊಂಡಿರ್ತೀನಲ್ಲ, ಈ ಅಕ್ಕಿ ಹಾಕ್ಕೋಬೇಕು ಇದಕ್ಕೆ. ಈ ಅಕ್ಕಿ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಇದರಲ್ಲಿ ನೀರೇನು ಹಾಕೋದು ಬೇಡ. ತಕ್ಷಣವೇ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕಲರ್ ಬರುತ್ತೆ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ. ಎಲ್ಲ ಸಿಮ್ಮಲ್ಲೇ ಇಟ್ಕೊಳ್ಳಿ ಹುರಿನ. ಜಾಸ್ತಿ ಹುರಿ ಬೇಡ, ಇಲ್ಲ ಮೀಡಿಯಮ್ ಉರಿ ಇಟ್ಕೊಂಡ್ರೂ ನಡೆಯುತ್ತೆ. ನೋಡಿ, ಈ ರೀತಿ
ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಅಕ್ಕಿ ಎಷ್ಟು ಗ್ಲಾಸ್ ತೊಗೊಂಡಿದ್ದೆ ಅದಷ್ಟು ಎರಡೇ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ದರೆ ನಾನು 1.5 ಗ್ಲಾಸ್ ಹಾಕ್ಕೊಳ್ತೀನಿ. ಇದು ನಂಗೆ ಗ್ರೇವಿ ಏನಿಲ್ವಲ್ಲ, ಅದಕ್ಕೆ 2 ಗ್ಲಾಸ್ ಕರೆಕ್ಟ್ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನಾನು ಇದಕ್ಕೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಈ ರೀತಿ ಆಗುತ್ತದೆ ಇದು. ಇದಾದಮೇಲೆ ಇದಕ್ಕೆ ನಾನು ಒಂದು ಸಣ್ಣದೊಂದು ನಿಂಬೆಹಣ್ಣು ಹುಳಿ ಹಿಂಡ್ಕೊಂಡಿದ್ದೀನಿ. ಅದನ್ನು ಈ ಥರ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿ ನಂತರ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಬಿಡ್ತೀನಿ ನಾನು. ನೋಡಿ ಫುಲ್ ಹುರಿ ಇಟ್ಬಿಟ್ಟು 2 ವಿಷಲ್ ಕೂಗಿಸ್ಬಿಟ್ರೆ ಸಾಕು. ಒಂದೇ ನಿಮಿಷ ಇಲ್ಲ 2 ನಿಮಿಷ ಸಿಮ್ಮಲ್ಲಿ ಇಡ್ತೀವಿ ಸಾಕು. 2 ವಿಷಲ್ ನಂತರ ಆಗಿ 2 ನಿಮಿಷ ಸಿಮ್ಮಲ್ಲಿಡಿ. ಚೆನ್ನಾಗಿ ಹಾರಿಕೊಳ್ಳುತ್ತೆ. ಬೇಗ ತೆಗಿಬಿಡಿ. ಪ್ರೆಷರ್ ಹಾರಿದ ಮೇಲೆ ನೋಡಿ ಈ ರೀತಿ ಬಿರಿಯಾನಿ ಆಗಿರುತ್ತೆ. ತುಂಬ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಒಳ್ಳೆ ಘಮ ಘಮ ಅಂತ ಇದೆ ನೋಡಿ, ಹೇಗೆ ಇದೆ, ಬಿಸಿ ಬಿಸಿಯಾಗಿದೆ. ಇದನ್ನು ನೀವು ಹಿಡಿ ಇರ್ತಾರೆ ಅದು ಹಿಂಭಾಗದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಹಿಡಿ. 1 ಸೆಕೆಂಡ್ ಸಾಕು ಅಷ್ಟೇ. ಮುಚ್ಚಳ ಮುಚ್ಚಿಬಿಟ್ಟು 1 ಸೆಕೆಂಡ್ ಬಿಟ್ಬಿಡಿ. ಆಮೇಲೆ ನಂತರ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು 1 ಸೆಕೆಂಡ್ ತೆಗಿರಿ. ಈ ರೀತಿ ಆಗಿರ್ತದೆ. ಫುಲ್ ನೋಡಿ ಬಿರಿಯಾನಿ ರೆಡಿ ಆಯಿತು. ಬಿಸಿ ಬಿಸಿಯಾದ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ, ಹೆಂಗೆ ಹೊಗೆ ಬರ್ತಾ ಇದೆ ಅಂತ ನೋಡಿ. ಈ ರೀತಿ ತುಂಬ ಚೆನ್ನಾಗಿರ್ತದೆ. ಘಮ ಘಮ ಅಂತ ಇರ್ತದೆ, ರುಚಿಯಾಗಿರ್ತದೆ. ಮಾಡಿ ನೋಡ್ಕೊಳ್ಳಿ. ನಾನು ಇದೇ ಮಾಡ್ಕೊಳ್ಳೋದು. ನೀವು ಒಂದು ಸಲ ಮನೇಲಿ ಪ್ರಯತ್ನ ಪಡಿ. ಥ್ಯಾಂಕ್ ಯು.